ಅಯ್ಯೋ, ನಾನು ಇನ್ನೇ ಏನು ಮಾಡಿಬಿಟ್ನಿ. ನಾನು ಹಿಂಗೆ ಮಾಡಬಾರ್ದಾಗಿತ್ತು. ತಪ್ಪು ಮಾಡೀನಿ ನಾನು ಯಾಕೆ ಅವಳ ಸಲುವಾಗಿ ಕುಡಿದು ಬನ್ನಿ, ಸಿಗರೇಟ್ ಸೇದೀನಿ, ಮನ್ಯಾಗ ಬಂದ ರಂಪ ರಾಮಾಯಣ ಮಾಡೀನಿ. ಈಗ ಇವರೆಲ್ಲ ಕೇಳಿದ್ರೆ ನಾನು ಏನು ಹೇಳ್ಬೇಕು, ಏನು ಮಾತಾಡ್ಬೇಕಂತನೂ ಗೊತ್ತಾಗಬಾರ್ದು ನನಗೆ. ಅಯ್ಯೋ ಮಾವ ಎದ್ದು ಬಂದಾನಲ್ಲ, ನಾನು ಮಾತಾಡಿಸ್ಬಾರ್ದು, ಸುಮ್ಮನೆ ಇರ್ತೇನೆ. ನೀನು ಎಷ್ಟೆಲ್ಲ ರಾಧಾಂತರ ಮಾಡಿದಾನೆ, ಇವಾಗ ಅದಕ್ಕೆ ನಾ ಮಾತಾಡ್ತಾ ಇದ್ರೆ ಅವನಿಗೆ ಅದ್ರ ಬೆಲೆ ಏನು ಅನ್ನೋದು ಗೊತ್ತಾಗ್ತದೆ. ಖುಷಿ ಖುಷಿ ನಿಂತ್ಕೋ ಖುಷಿ. ಯಾಕೆ ನಾನು ನೋಡಿ ವಾಪಸ್ ಹೊಂಟಿ? ಒಂದು ನಿಮಿಷ ನಿಂದರು. ಖುಷಿ ನಿನಗೆ ಹೇಳತ್ತಿರೋದು ನಿಂದ್ರು ಅಂತೇಳಿ. ಯಾಕೆ ಹೊಂಟಿದಿ? ನಾನು ಕರೆದ್ರು ನೀನು ಕೇಳಿಸ್ತೇನಾ? ಕೇಳ್ಸಾತ್ ಮಾವ, ಆದ್ರೆ ನನಗೆ ನಿನ್ನ ಜೊತೆ ಮಾತಾಡಕ್ಕೆ ನಿನ್ನ ಮುಖ ನೋಡಕ್ಕೆ ಮನಸ್ಸಿಲ್ಲ. ಅದಕ್ಕೆ ನಾನು ನೋಡಿದ್ರು ನೋಡ್ದಂಗೆ ಹೊಂಟಿದ್ನಿ. ಏನು ಹೇಳು, ಎದಕ್ಕೆ ಕರೆಯಾಗತ್ತಿದ್ದಿ ನಾನು ಒಂದ ಸಣ್ಣ? ಸಾರಿ, ನಾನು ನಿನ್ನೆ ಮಾಡಿದ್ದು ತಪ್ಪೈತಿ. ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು, ನಾನು ಕುಡಿಬಾರ್ದಾಗಿತ್ತು. ನಂದು ತಪ್ಪಾಗೈತಿ, ಕ್ಷಮಿಸ್ಬಿಡ್ತೀನ? ಹಾಂ? ಅಯ್ಯೋ ಕ್ಷಮ್ಸಕ ನಾನು ಯಾರು ಮಾವ ನಿನಗೆ? ನಿನ್ನೆ ಅಂದಿಲ್ಲ ನೀನು ಯಾರು ನಮ್ಮನೆಗಿರಾಕ ತೊಳಗಂತಂದು ಇವಾಗ ಕ್ಷಮೆ ಕೇಳಕತ್ತಿದ್ದಿ? ಅಯ್ಯೋ, ನಾನು ನಿನ್ಗೇನು ಸಂಬಂಧ? ನಾನೇ ನಿನ್ನ ಹೆಂಡ್ತಿನ, ಅಥವಾ ನಿಮ್ಮ ಅಕ್ಕನ, ನಿಮ್ಮ ತಂಗಿನ, ಅಥವಾ ನಿಮ್ಮ ಸೋದರ ಮಾವನ ಮಗಳ, ಅಥವಾ ನಿಮ್ಮ ಅತ್ತೆ ಮಗಳ? ಅಲ್ಲ, ನಾನು ಯಾರೋ ಏನೋ ನಿನಗೆ ಗೊತ್ತಿಲ್ಲ. ತಪ್ಪಾಯಿತು. ನಾನು ಕುಡಿದು ಮತ್ತಲ್ಲಿ ಏನು ಮಾತಾಡಂತ ನನಗೆ ಖಬರಿಲ್ಲ. ಅಂತಾದ್ರಾಗ ಇನ್ನು ನೀನು ಈ ರೀತಿಯಲ್ಲ ಅಂದ್ರೆ ನನ್ನ ಮನ್ಸಿಗೆ ಬೇಜಾರಾಗಂಗಿಲ್ಲೇನ? ಹಾಂ? ಅಯ್ಯೋ ಮಾವ, ನೀನು ಯಾಕೆ ಬೇಜಾರು ಮಾಡ್ಕೋತಿದ್ದಿ? ಸಾರಿ, ಅಯ್ಯೋ ರೀ, ನೀವು ಯಾಕೆ ಬೇಜಾರು ಮಾಡ್ಕೋತೀರಿ? ನಿಮ್ಗೆ ಎಲ್ಲ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ನಾನು ಈ ಮನೆಗೆ ಬಂದಿದ್ದೆ ತಪ್ಪು. ಅದಕ್ಕೆ ನಾನು ಇವತ್ತು ಮನೆ ಬಿಟ್ಟ ಹೋಗಾಕತ್ತೀನಿ. ಒಂದು ಮಾತು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ, ಅದಕ್ಕೆ ಇವಾಗ ಹೇಳಾಕತ್ತೀನಿ. ಆರಾಮಾಗಿ ನೆಮ್ಮದಿಯಾಗಿ ನಿಮ್ಮ ಹೋಗಿದ್ದಾಳಲ್ಲ ನಿಮ್ಮನ್ನು ಬಿಟ್ಟು, ಅವಳನ್ನ ಕರ್ಕೊಂಬಂದು ಜೀವನ ಮಾಡಿ, ಸರಿನಾ? ನಾನು ಇನ್ನು ಬರ್ತೀನಿ. ಅಯ್ಯೋ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ನಿನಗೊಂಚೂರು ಏನಾದರೂ ಇದೆಯಾ? ನೋಡು, ಕುಡಿದು ಮತ್ತಲ್ಲಿ ಏನು ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ. ಅಷ್ಟಕ್ಕೆ ನೀನು ಇಷ್ಟು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರ ಹೆಂಗೆ ಖುಷಿ? ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡು. ನಿಂಗೆ ಖಾಲಿಗೆ ಬೀಳು ಏನೋ ಬೇಕಿದ್ರ ಹೇಳು. ಅಯ್ಯೋ, ನೀವು ಈ ರೀತಿ ಎಲ್ಲ ಕೇಳಬೇಡಿ. ನೀವು ಈ ರೀತಿ ಎಲ್ಲ ಕೇಳಿದ್ರೆ ನನ್ನ ಮನಸ್ಸಿಗೆ ನೋವು ಆಗ್ತದೆ. ಎಷ್ಟ ಮಾಡಿದ್ರು ನಿಮ್ಮ ಕೈಯಿಂದ ತಾಳಿ ಕಟ್ಟಿಸ್ಕೊಂಡೇನೆ, ನನಗೆ ಬೇಜಾರಾಗ್ತದೆ. ಅದಕ್ಕಾಗಿ ಹೇಳ್ತಾ ಇರೋದು, ನೀವು ಈ ರೀತಿ ಎಲ್ಲ ತಪ್ಪಾಯಿತು, ಖಾಲಿ ಬಿಡ್ತೀನಿ ಅಂತ ಕೇಳಕ್ಕೆ ಹೋಗ್ಬೇಡಿ ಮಾವ. ನನ್ನ ಮನಸ್ಸಿಗೆ ನೋವು ಆಗ್ತೈತಿ. ಸರಿ ಮಾವ, ನಾನು ನಿಮ್ಮನ್ನ ಕ್ಷಮಿಸಿದ್ದೇನೆ, ಆದರೆ ನಾನು ಈ ಮನೆ ಬಿಟ್ಟು ಹೋಗಾಕತ್ತೇನೆ, ನಾನು ಇಲ್ಲಿ ಇರಂಗಿಲ್ಲ. ಎಲ್ಲರೂ ನಾನು ಬಿಟ್ಟು ಹೋದ್ರೆ ನಾನು ಯಾಕೆ ಬದುಕಿರ್ಬೇಕು? ಇಲ್ಲ, ಅವಳು ನನಗೆ ಮೋಸ ಮಾಡಿ ಹೋಗಿದ್ದಾಳ. ಅವಳು ಮೋಸಗಾತಿ. ಅವಳನ್ನ ನಂಬಿ ನಾನು ತಪ್ಪು ಮಾಡೀನಿ ಖುಷಿ. ನಾನು ಅವಳನ್ನ ಮದುವೆ ಆಗಬಾರ್ದಾಗಿತ್ತು ಖುಷಿ, ಮದುವೆ ಆಗಬಾರ್ದಾಗಿತ್ತು. ಅವಳನ್ನ ಮದುವೆ ಆಗಿ ನಾನು ದೊಡ್ಡ ತಪ್ಪು ಮಾಡೀನಿ ಖುಷಿ, ದೊಡ್ಡ ತಪ್ಪು ಮಾಡೀನಿ. ಜೀವನದಾಗ ಹೆಂಗೆಂಗೋ ಇರಬೇಕಂತ ಅಂದ್ಕೊಂಡಿದ್ನಿ ನಾನು. ಆದರೆ ಆಕಿನ ಮದುವೆ ಆಗಿ ಎಲ್ಲನೂ ಹಾಳು ಮಾಡ್ಕೊನಿ. ಆಕೇನಾದರೂ ಇವಾಗ ಬಂದ್ರೆ ಆಕಿನ ಕುತ್ಕಿ ಹಿಡ್ದ ನೇರು ಹಾಕಿ ಕೊಂದು ಬಿಡ್ತಾನೆ ಆಕಿನ ಮಾತ್ರ ನಾನು ನೆಮ್ಮದಿಯಾಗಿರಕ್ಕೆ ಬಿಡಂಗಿಲ್ಲ ಖುಷಿ, ಬಿಡಲ್ಲ. ಅವಳು ನನ್ನನ್ನು ಹೆಂಗೆ ನರಳದಾದಾಳೋ, ನಾನು ಹೆಂಗೆ ಕುಡಿಯೋಂಗಾಗಿ ಮನೆಗೆ ಬಂದು ನಿಮಗೆಲ್ಲ ತೊಂದರೆ ಕೊಟ್ಟನೋ, ಹಂಗೆ ಅವಳು ಅನುಭವಿಸ್ಬೇಕು. ಏನಾದರೂ ಮಾಡೋಣ ಖುಷಿ, ಏನಾದರೂ ಮಾಡೋಣ. ನೀ ನನಗೆ ಸಾಥ್ ಕೊಡು. ಸರಿ ಮಾವ, ನಿಮ್ಮ ಜೊತೆ ನಾನು ಯಾವಾಗಲೂ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಅವಳು ಬಿಟ್ಟಿರೋ ಥರ ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ಮಾವ. ಸಿಟ್ಟಲ್ಲಿ ಅಂದಿರ್ಬೋದು, ನೀವು ಸಿಟ್ಟಲ್ಲಿ ಹೋಗು ಅಂದಿರ್ಬೋದು. ಹಾಗಂತ ಈಗ ನೀವು ಇಷ್ಟೊಂದು ಕೇಳ್ಕೊತಿರ್ಬೇಕಾದ್ರೆ ನಾನು ಹೋದ್ರೆ ಆಕೆಗೆ ನನಗೆ ಯಾವ ವ್ಯತ್ಯಾಸನೂ ಇರಲ್ಲ. ನಾನು ನಿಮ್ಮನ್ನ ಮನಸಾರೆ ಇಷ್ಟಪಟ್ಟು ಮದುವೆ ಆಗಿರೋದು ಮಾವ. ಬಿಟ್ಟು ಹೋಗು ಅಂದ ತಕ್ಷಣ ಬಿಟ್ಟು ಹೋಗಕ್ಕೆ ನಾನೇನು ಅವಳಲ್ಲ, ರೊಕ್ಕದ ಆಸೆಗೋಸ್ಕರ ಬಂದಿಲ್ಲ. ನನ್ನ ತಪ್ಪಾಯಿತು, ನನ್ನ ಕ್ಷಮಿಸ್ಬಿಡು ಖುಷಿ. ನನ್ನ ಬಿಟ್ಟು ಹೋಗ್ಬೇಡ, ಎಲ್ಲೂ ಹೋಗಬೇಡ, ಇಲ್ಲೇ ಇರು ಖುಷಿ. ಅಯ್ಯೋ ಮಾವ, ಎತ್ತಳಿ ಮಾವ, ಎತ್ತಳಿ. ನಿಮ್ಮನ್ನ ಈ ರೀತಿಯೆಲ್ಲ ನೋಡೋಕ್ಕಾಗಲ್ಲ ಮಾವ. ಪ್ಲೀಸ್ ಎದ್ದೇಳಿ ಮಾವ, ಕೈ ಮುಗಿತೀನಿ, ಎದ್ದೇಳಿ. ನಾನು ಕ್ಷಮಿಸಿದ್ದೀನಿ ಅಂತ ಹೇಳು ಖುಷಿ. ಆವಾಗ ನಾ ಎದ್ದೇಳ್ತಾನೆ. ನಾನು ಬಾಟ್ಲು ಹೋಗಿರ್ಬೇಕಾದ್ರೆ ಅದು ನಿನ್ನ ಕಾಲಿಗದು ಕುಂತಿದ್ರೆ ಏನು ಮಾಡೋದು? ಹಿಂದೆ ಮುಂದೆ ಯೋಚನೆ ಮಾಡ್ದೆ, ಹೋಗಿದ್ಬಿಟ್ಟು ತಪ್ಪಾಯಿತು ಖುಷಿ, ತಪ್ಪಾಯಿತು. ಅಯ್ಯೋ ಮಾವ, ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ. ಎದ್ದೇಳು ಮಾವ, ಪ್ಲೀಸ್ ಎದ್ದೇಳು. ಹಾಗಾದ್ರೆ ನನ್ನ ಕ್ಷಮಿಸಿದೆಯಲ್ಲ? ಕ್ಷಮಿಸಿದ್ದೀನಿ ಮಾವ. ನಿಮ್ಮನ್ನು ಕ್ಷಮಿಸ್ತೆ ಮತ್ತೆ ಯಾರನ್ನ ಕ್ಷಮಿಸ್ಲಿ? ಕ್ಷಮಿಸಿದ್ದೀನಿ ಮಾವ.
ಯಾರದ್ರಿ ಮನ್ಯಾಗ? ವೀರು, ಏನ್ ಮಾಡ್ತೀವಪ್ಪ? ಮನ್ಯಾಗ ಅದೀಯಾ ಇಲ್ಲ? ಅಯ್ಯೋ ಇದು ನಮ್ಮ ಅತ್ತಿ ಹಂಗ ಧ್ವನಿ ಐತಿ. ಅತ್ತಿ ಏನಾರ ಬಂದ್ರನ? ಬರ್ರಿ ಯಾರು ಒಳಗ. ಅಯ್ಯೋ ವೀರ್ಯ, ಏಲ್ಲ ನಾ ನೋಡಿದಾಗ ಈಟಿದ್ದಿ, ಈಗಿಷ್ಟು ದೊಡ್ಡವಾಗಿದಿ. ಈ ಕೆರ್ಲ ನಿನ್ ಬಾಜು ನಿಂತಾಕಿ ಯಾಕಿಬ್ರು ಸಪ್ಪಗ ಮಕ ಮಾಡ್ಕೊಂಡು ನಿಂತರಿ? ಏನಾತ? ಆರಾಮದಾಳ ಇಲ್ಲ? ಅದು ಅತ್ತೆ, ನೀವಿಲ್ಲಿ ಬನ್ನಿ. ಆರಾಮದಾರ, ಬನ್ನಿ ಅತ್ತೆ, ಕುಂದ್ರು ಬನ್ನಿ. ನಮ್ಮ ವೈನಿ ಏನು ಮಾಡಾಕತ್ತಾಳು? ಹೊರಗ ಬಂದಿಲ್ಲ ಅಲ್ಲ, ಏನು ಒಳಗ ಕುಂತು ಬಿಟ್ಟಾಳೇನು? ಹೊರಗದು ಬರ್ತಾಳೆ ಇಲ್ಲ? ಅಯ್ಯೋ, ನಾ ಅಲ್ಲಿ ಬಂದಾಳು, ಬಂದು ಮಾತಾಡ್ಸ್ಬೇಕು ಅನ್ನೋದು ಇಲ್ಲ ನೋಡು. ನಿಮ್ಮ ಅವ್ಗ ಬರೇ ಒಳಗ ಇರ್ತಾಳ. ಏನ್ವಾ ನೀನು ಯಾರ? ಎಲ್ಲೇ ನೋಡ್ದಂಗೆ ಆಗೈತಿ, ಎಲ್ಲಂತ ಗೊತ್ತಾತ್ವಾತು. ಆರಾಮದೇನು? ಹಾಂ ಆಂಟಿ, ಆರಾಮದನ. ಬರ್ರಿ ಕುಂದ್ರಿ, ನೀರು ತೊಗೊಂಬರ್ಲೇನ್ರಿ ಕುಡಿಯಾಕ? ನೀರು ಆಮೇಲೆ ತರಂತ್ಯಾ? ನಮ್ಮ ವೈನಿ ಇಲ್ದಾಳ ಕಾಣಿಸ್ವಾಳ, ಕರಿಗಿಂಚರ. ಹಾಂ, ಈಗ ಕರ್ಕೊಂಡು ಬರ್ತೇನೆ ರೀ. ಅತ್ತಿ ಅತ್ತಿ, ಏನ್ಲ ವೀರ್ಯ, ಆಕೆ ಯಾರ? ನಿಮ್ಮ ಮನೆಗೇನ ಓದಾಕಿದಕ್ಕೆ ಬಂದಾಳೇನ? ನೋಡಕ್ಕೆ ಪಾರಿಂದಾಗ ಇದ್ದಂಗೆ ಅದಾಳ, ಕೆಂಪಗ ತೆಳ್ಳಗ ಬೆಳ್ಳಗ, ಪ್ಯಾಂಟ್ ಅಂಗಿ ಹಾಕೊಂಡು ನಿಂತ ಗಂಡ್ಸನಂಗ. ಅಯ್ಯೋ ಅತ್ತಿ, ಅವಳು ನನ್ನ ಹೆಂಡ್ತಿ. ಅವಳು ಫಾರಿನ್ದಾಗ ಇದ್ಲ, ಅದಕ್ಕಾಗೆ ಅಕ್ಕಿ ಅಂಥ ಬಟ್ಟಿನ ಹಾಕ್ತಾಳ, ಸಾಡಿನ ಉಟ್ಕೋತಾಳ, ಮತ್ತು ಇವನು ಹಾಕೋತಾಳ. ಎಲ್ಲಕ್ಕೂ ಪರ್ಮಿಷನ್ ಕೊಟ್ಟೇನೆ ನಾನು. ಅಯ್ಯೋ 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 ಶಿವನ, ಅಂದ್ರೆ ನಿಮ್ದ ಮದ್ವೆ ಆಗ್ಯದ? ನಮ್ಮನ್ನು ಕರಿದನ ಮದ್ವೆ ಮಾಡಿಸ್ಬಿಟ್ಟಾಳೆ ನಿಮ್ಮವ್ವ? ತಡಿ ಮಾಡ್ತಾನಕ್ಕಿಗೆ ನಮ್ಮನ್ನೆಲ್ಲ ಮರ್ತು ಬಿಟ್ಟಾಳೇನ? ಅಲ್ಲ, ನಮ್ಮ ತವ್ರ ಮನೆಯವ್ರನ್ನ ಕರಿಬೇಕು ಬಿಡಬೇಕು ಅದು ಗೊತ್ತಾಗಂಗಿಲ್ಲ ಏನಕ್ಕಿಗೆ? ಹಾಂ, ನಮ್ಮಪ್ಪ ನಮ್ಮವ್ವ ಹೋದ್ಮೇಲೆ ನಮ್ಮ ಅಣ್ಣ ಇದ್ದಾಗಟ್ಟ ಬರ್ತಿದ್ದು. ನಮ್ಮ ಅಣ್ಣನ ಜಾಗ ಖಾಲಿ ಮಾಡಿದ್ಮೇಲೆ ಈ ಮನೆ ಮಂದಿ ಮನೆ ಆದಂಗೆ ಆಗೈತೆ ನೋಡಿ ನಮ್ಗೆ. ಒಬ್ಬರು ನಮ್ಮನ್ನ ಎದಕ್ಕೂ ಕರಿಯಂಗಿಲ್ಲ ಬಿಡಂಗಿಲ್ಲ. ಹೊರಗಿನವ್ರನ್ನ ಮಾಡಿಬಿಟ್ರಪ್ಪ ನೀವೆಲ್ಲ, ಹೊರಗಿನವ್ರನ್ನ ಮಾಡಿಬಿಟ್ರೆ ನಮ್ಮನ್ನ. ಅಯ್ಯೋ ಅತ್ತಿ, ಹಾಗೇನಿಲ್ಲ, ಬಾ ಬಾ ಕುಂದ್ರು. ಅದು ನೀನ ಬೇರೆ ಊರಿಗೆ ಹೋಗಿದ್ದಿ, ಅದಕ್ಕಾಗೆ ನಾವು ಸುಮ್ಮನೆ ಆಗಿದ್ದು. ಯಾವ್ರಿಗೆ ಕಳ್ಸಿದ್ಯಪ್ಪ ನಾನು? ಇಲ್ಲೇ ಅದನು. ಯಾವ್ರಿಗೆ ಹೋಗಿದ್ನಿ? ಯಾರು ಹೇಳ್ಯಾರ ನಿನಗೆ ನಾ ಯಾವ್ರಿಗೆ ಹೋಗಿದ್ದೆ ಅಂತೇಳಿ? ಅಯ್ಯೋ ಜಾನಕಿ, ಈಗ ಬಂದೇನ? ಅಯ್ಯೋ ಭಾಳ ದಿನ ಆತಲ್ವ ನೀನು ನೋಡೇ ಇಲ್ಲ ಅಲ್ವಾ? ಮನೆ ಕಡೆ ಬರೋದ ಬಿಟ್ಬಿಟ್ಟಿದಿ. ಏನು ನಿಮ್ಮ ಅಣ್ಣದು ಇದ್ದಿದ್ರೆ ಅಷ್ಟ ಬರಾಕೆ ನೀನು? ಯಾಕೆ ಬಂದಿ ಬಿಡು, ನಾವು ಕರೆದಾಗ ಬರ್ಬೇಕಂತ ಐತೇನ ನಿನಗಲ್ಲ? ಏನ್ರಿ ವೈನಿ, ಬಂದಿನಾರ ಕರ್ದಾರೇನು ಎದಕ್ಕಾರ? ಅಲ್ಲ, ಎಲ್ಲ ಇದು ಇರಲಿ ಬಿಡು, ಮಗನ ಮದ್ವಿಗಾರ ಕರಿಬೇಕ ಇಲ್ಲ? ಮಗನ ಮದುವೆ ಕರಿದಂಗೆ ಮದುವೆ ಮಾಡಿಬಿಟ್ರಿ, ನಾವು ಹೊರಗಿನವ್ರನ್ನ ಮಾಡಿಬಿಟ್ರಿ ನೀವು. ಹಾಂ, ಅದ ಅಂತಾರಲ್ಲ, ತಂದೆ ತಾಯಿ ಇರೋ ಮಟ ಅಷ್ಟ ತವ್ರ ಮನೆ. ಹಾಂ, ಆದರೂ ನಮ್ಮ ಅಣ್ಣ ಚಲೋ ಇತ್ತು. ಏನೋ ಒಂದು ಹಬ್ಬಕ್ಕಾಗಲಿ ಹರಿದಿನಕ್ಕಾಗಲಿ ಕರಿತಿದ್ದ. ಏನು ನಮ್ಮ ಅಣ್ಣನ ಹೋಗಿಬಿಟ್ಟ, ಅವಾಗಿಂದ ಇದು ನಮ್ಗೆ ಮಂದಿ ಮನಿನ ಅನ್ಸಾಕತ್ತದ ನೋಡ್ರಿ. ಬರಲೇ ಬೇಡ ಅಂತ ಯೋಚನೆ ಮಾಡ್ಕೊತ ಬನ್ನಿ. ಆದ್ರೆ ಇಲ್ಲಿ ನೋಡಿದ್ರೆ ವೀರ್ಯಾಗ ಮದುವೆ ಆಗೈತಿ, ಒಂದು ಮಾತು ಹೇಳಿಲ್ಲ. ಹಾಂ, ಒಂದು ಮಾತಾರ ಏನಾರ ಹೇಳ್ಯಾರೇನು ನೀವು? ಮದ್ವೆ ಕರೆದಾರೇನು? ಅಯ್ಯೋ ಶಿವನ, ಮದ್ವಿದು ಒಂದು ದೊಡ್ಡ ಹಕ್ಕಿಕತೆ ಆಗೈತೆವ. ಕುಂದ್ರಿ ಹೇಳ್ತಾನೆ. ಹಾಂ ಕುಂದ್ರು. ಏನು ಕುಂದ್ರತಿ ಬಿಡ್ರಿ, ಮನಸ್ಸ ಮುರಿದು ಹೋದಂಗೆ ಆತ. ಏನು ಮಾಡೋದು? ಮನೀನೆ ನಮ್ದಲ್ಲ ಅಂದಂಗೆ ಆಗ್ಬಿಟ್ಟತಿ. ಮನಸ್ಸು ಮುರಿದು ಹೋದ್ಮೇಲೆ ಕುಂತಾರ ಏನು ಉಪಯೋಗ? ಬರ್ತಾನ್ರಿ ನಾನೇನು? ಅಯ್ಯೋ ಹುಚ್ಚಿ, ಯಾಕೆ ಹಿಂಗೆ ಮಾತಾಡ್ತಿದ್ದಿ? ಅಲ್ಲ, ನಾನು ನಿನಗೆ ಫೋನ್ ಮಾಡಿದ್ನಿ, ಆದ್ರೆ ನೀನು ಫೋನ ಎತ್ತದಂಗೆ ಆಗಿದ್ದಿ. 2 ಸಲ ಮಾಡಿದಾಗ ಸ್ವಿಚ್ ಆಫ್ ಅಂತ, ಆಮೇಲೆ 2 ಸಲ ಮಾಡಿದಾಗ ಬರೀ ಬಿಸಿ ಬಿಸಿ ಬಿಸಿ, ಆಮೇಲೆ ಇನ್ನು 2 ಸಲ ಮಾಡಿದ್ರೆ ರಿಂಗ್ ಆತು, ಎಬ್ಸಿಲ್ಲ. ನಾನು ಯಾಕೆ ಎಬ್ಸವಾಳೋ ಎಲ್ಲಿ ಹೋಗ್ಯಾಳ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿವ. ಒಂದಿನ ಈಗ ಸಿಕ್ಕಿತ್ತು ಶಾಂತಕ್ಕ. ಆಕೆ ಅಂದ್ಲು, ಇಲ್ಲ ನಿಮ್ಮ ಜಾನಕಿ ಮಗನ ಜೊತೆ ಊರಿಗೆ ಹೋಗ್ಯಾಳ ಅಂತೇಳಿ, ಅಲ್ಲಿ ನೆಟ್ವರ್ಕ್ ಇಲ್ಲ ಅನ್ಕೊಂಡು ಸುಮ್ಮನೆ ಆದ್ನಿ. ಅವಾಗ ಇವ್ರದ್ದು ಮದುವೆ ಆಗೈತೆ, ಗ್ರ್ಯಾಂಡ್ ಆಗಿಲ್ಲವ ಮದುವೆಗೆ ಒಂದು ಹಕ್ಕಿ ಕತ್ತಿನ ಐತಿದ್ರು. ಹಾಂ, ಅದನ್ನೆಲ್ಲ ನಿನಗೆ ಕುಂದ್ರಿಸ್ಕೊಂಡು ಹೇಳ್ತಾನಂತ. ಕುಂದ್ರು, ಊಟ ಗೀಟ ಮಾಡ್ಕೊಂಡು ಹೋಗಂತೆ. ಹಾಂ, ನೀವೆಲ್ಲ ನಮ್ಮನ್ನು ಮರ್ತಂಗಾಗೈತೆ ಬಿಡ್ರಿ ವೈನಿ. ಇಲ್ಲ ಅಂದಿದ್ರೆ ನೀವು ಯಾಕೆ ನಮ್ಮನ್ನು ಖರೀದ ಇರ್ತಿದ್ರಿ, ಎಲ್ಲದಕ್ಕೂ ಕರಿತಿದ್ರಿ. ಈಗ ಅಣ್ಣ ಇಲ್ದಂಗೆ ಆಗೈತೆ ನೋಡು, ನಮ್ಮನ್ನು ಮದುವೆಗೆ ಕರೆದಿಲ್ಲ. ಭಾಳ ಬೇಜಾರಾತ್ರಿ ವೈನಿ, ಭಾಳ ಬೇಜಾರಾತು ನನಗೆ.